ಹೈಕಮಾಂಡ್ ಮುಂದೆ ಯತ್ನಾಳ್ ಬಣ ಶಕ್ತಿ ಪ್ರದರ್ಶನವನ್ನ ತೋರ್ತಾ ಇದ್ದು ಇಂದು ಡೆಲ್ಲಿಯಲ್ಲಿ ಬಿಜೆಪಿ ರೆಬೆಲ್ಸ್ ಮಹತ್ವದ ಮೀಟಿಂಗ್ ನಡೆಯಲಿದೆ. ರಾಜ್ಯಾಧ್ಯಕ್ಷ ಚುನಾವಣೆ ಅಭ್ಯರ್ಥಿ ಘೋಷಣೆ ಬಗ್ಗೆ ಚರ್ಚೆಗಳಾಗುವ ಸಾಧ್ಯತೆ ಇರುವಂಥದ್ದು. ಬಿವೈವಿ ಬಗ್ಗೆ ದೂರನ್ನ ನೀಡಲಿರುವ ರೆಬೆಲ್ಸ್ ಟೀಮ್ ಸಭೆ ಬಳಿಕ ವರಿಷ್ಠರನ್ನ ಭೇಟಿಯಾಗಲಿರುವ ಯತ್ನಾಳ್ ತಂಡ ಅನ್ನೋದರ ಕುರಿತು ಕೂಡ ಮಾಹಿತಿ ಸಿಕ್ಕಿದೆ. ವಿಜೇಂದ್ರರನ್ನ ಕೆಳಗಿಳಿಸುವಂತೆ ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತೆ ಯತ್ನಾಳ್ ಬಣ ಬಿಗಿಪಟ್ಟನ್ನ ಹಿಡಿದಿದ್ದು ಇವತ್ತು ಡೆಲ್ಲಿಯಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದ್ದು ಇನ್ನು ರಾಜ್ಯಾಧ್ಯಕ್ಷ ಚುನಾವಣೆ ಅಭ್ಯರ್ಥಿ ಘೋಷಣೆ ಬಗ್ಗೆಯೂ ಕೂಡ ಚರ್ಚೆಗಳು ನಡೆಯಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಅಂದರೆ ಸದ್ಯಕ್ಕೀಗ BY ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ಅವರು ಸ್ಥಾನದಲ್ಲಿ ಇರಬಾರ್ದು ಅಂತ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಆದರೆ ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದರ ಕುರಿತು ಇನ್ನೂ ಕೂಡ ಚರ್ಚೆಗಳಾಗಿಲ್ಲ. ಇವತ್ತು ದೆಹಲಿ ಅಂಗಳದಲ್ಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿ ಯಾರ್ಯಾರು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಗಳಾಗಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ಸಭೆ ಬಳಿಕ ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ತಮ್ಮ ನಿಲುವೇನು, ತಮ್ಮ ಅಭಿಪ್ರಾಯಗಳು ಏನೇನು, ಯಾರ್ಯಾರ ಅಭ್ಯರ್ಥಿಗಳ ಲಿಸ್ಟ್ನಲ್ಲಿ ಇರಬೇಕು ಅನ್ನೋದರ ಕುರಿತು ಸಂಪೂರ್ಣವಾಗಿ ವರಿಷ್ಠರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಹೀಗಾಗಿ ಇವತ್ತು ಕೂಡ ದೆಹಲಿ ಅಂಗಳದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ನಿನ್ನೆನೆ ಒಂದು ಕಡೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ರು, ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದೇವೆ, ಸೊ ಅವರು ನಮ್ಮ ಒಂದು ನಿರ್ಧಾರಕ್ಕೆ ಶಭಾಷ್ಗಿರಿಯನ್ನ ಕೂಡ ಕೊಟ್ಟಿದ್ದಾರೆ, ಸೊ ನಮ್ಮ ನಿರ್ಧಾರ ಏನಿದೆ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಅನ್ನೋ ಭರವಸೆ ಕೂಡ ನಮಗಿರುವಂಥದ್ದು ಅಂತ ಕೂಡ ನಿನ್ನೆನೆ ಹೇಳ್ತಾ ಇದ್ರು. ಸೊ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದಾಗ ನಿಜಕ್ಕೂ ಕೂಡ ಹೈಕಮಾಂಡ್ ನಾಯಕರು ಒಪ್ಪಿಗೆಯನ್ನು ಸೂಚಿಸ್ತಾರ, ಅವರ ನಿಲುವೇನು ಅನ್ನೋದರ ಕುರಿತು ಇನ್ನಷ್ಟೇ ಕಾದು ನೋಡಬೇಕು. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಗುಡ್ ಮಾರ್ನಿಂಗ್. ಸದ್ಯ ಬಣಗಳ ಬಡಿದಾಟ ಮುಂದುವರಿತಾನೆ ಇದ್ದು ಒಂದು ಕಡೆ ಯತ್ನಾಳ್ ಬಣಕ್ಕೆ ಕೌಂಟರ್ ಅನ್ನ ನೀಡೋದಕ್ಕೆ BYB ಬಣ ಇವತ್ತು ಸಭೆ ನಡೆಸಲಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಮತ್ತೊಂದು ಕಡೆ ಇವತ್ತು ದೆಹಲಿ ಅಂಗಳದಲ್ಲಿ ರಾಜ್ಯಾಧ್ಯಕ್ಷ ಚುನಾವಣೆ ಅಭ್ಯರ್ಥಿ ಘೋಷಣೆ ಬಗ್ಗೆನೂ ಕೂಡ ಚರ್ಚೆಗಳಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಓವರ್ ಆಲ್ ಮಾಹಿತಿ ಮಧು, ಇವತ್ತು ದೆಹಲಿಯಲ್ಲಿ ಒಂದು ಕಡೆಯಲ್ಲಿ ಯತ್ನಾಳ್ ಟೀಮ್ ಬೀಡ್ಬಿಟ್ಟು ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ವಿಜೇಂದ್ರ ಅವರ ಬಣ ಸುಬ್ರಹ್ಮಣ್ಯ ನಾಯ್ಡು ಅವರ ಮನೆಯಲ್ಲಿ ಮೀಟಿಂಗ್ ಅನ್ನ ಸೇರ್ತಾ ಇದೆ. ಅಂದ್ರೆ ಎರಡೂ ಕಡೆಯಲ್ಲೂ ಕೂಡ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಆಗ್ತಾ ಇದೆ. ನಾವೇ ಗೆಲ್ಲಲೇಬೇಕು, ನಾವೇ ಸುಪ್ರೀಂ ಅನ್ನೋ ರೀತಿಯಲ್ಲಿ ಇಬ್ರು ಕಡೆಯಿಂದನೂ ಕೂಡ ಅಂತ ಒಂದು ಸನ್ನಿವೇಶ ಕಾಣ್ತಾ ಇದ್ದೀವಿ. ಇನ್ನೊಂದು ಅಚ್ಚರಿ ವಿಚಾರ ಅಂತಂದ್ರೆ ಮತ್ತು ದೆಹಲಿಯಲ್ಲಿ ಬೀಡ್ಬಿಟ್ಟಿರುವಂತ ಯತ್ನಾಳ್ ಟೀಮ್ ಏನಿದೆ ಅವರು ಇನ್ನೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ವಿಜೇಂದ್ರ ಅಥವಾ ಯಡಿಯೂರಪ್ಪ ಅವರು ಒಂದು ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರು, ಅವರನ್ನ ಈ ಸಂದರ್ಭದಲ್ಲಿ ಕೆಳಗಿಳಿಸಿದ್ರೆ, ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದ್ರೆ ಆ ಸಮುದಾಯವೇ ಬೇಜಾರಾಗತ್ತೆ ಅನ್ನುವಂತ ಮಾತುಗಳು ಕೇಳಿ ಬರುತ್ತೆ. ಅವರು ಹಿನ್ನಡೆ ಆಗುತ್ತೆ. ಹಿಂದೆನೂ ಕೂಡ ಅಂತ ಸಂದರ್ಭವನ್ನ ನಾವು ನೋಡಿದೀವಿ. ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ ನಂತರದಲ್ಲಿ ಪಕ್ಷಕ್ಕೆ ತುಂಬಾ ಹಿನ್ನಡೆ ಆಯ್ತು. ಹಿಂದೆ ಯಡಿಯೂರಪ್ಪ ಪಕ್ಷ ಬಿಟ್ಟು ಹೋದಂತ ಸಂದರ್ಭದಲ್ಲೂ 2014ರಲ್ಲಿ ಚುನಾವಣೆಯಲ್ಲಿ ಹಿನ್ನಡೆ ಆಯ್ತು. ಹೀಗಾಗಿ ಈ ವಿಚಾರದಲ್ಲಿ ಹೈಕಮಾಂಡ್ ಸ್ವಲ್ಪ ಯೋಚನೆ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಲಿಂಗಾಯತ ಸಮುದಾಯದ ಲೀಡರ್ಸ್ ಎಲ್ಲವೂ ಸೇರಿ ಈಗ ಭಿನ್ನ ಮತದಲ್ಲಿ ಕೂರಿಸಿಕೊಂಡಿರುವಂತ ಬಹುತೇಕ ಎಲ್ಲ ನಾಯಕರುಗಳು, ಯತ್ನಾಳ್ ಸೇರಿದಾಗೆ ಅರವಿಂದ್ ಬೆಲ್ಲದ್, BP ಹರೀಶ್, GM ಸಿದ್ದೇಶ್, ಹೀಗೆ ತುಂಬಾ ಜನ ಇವರೆಲ್ಲ ಸೇರಿ, ಬೊಮ್ಮಾಯಿ ಎಲ್ಲ ಸೇರಿ ಒಂದು ಪ್ರತ್ಯೇಕ ಟೀಮ್ ಅನ್ನ ಮಾಡ್ಕೊಂಡಿದ್ದಾರೆ. ಇವರು ಹೋಗಿ ಅಮಿತ್ ಶಾ ಅವರ ಮುಂದೆ ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲಿ ಚರ್ಚೆ ನಡೆಸಬೇಕು, ಯಾವ ಕಾರಣಕ್ಕಾಗಿ ನಾವು ಇವ್ರನ್ನ ಬೇಡ ಅಂತ ಹೇಳ್ತಾ ಇದೀವಿ, ವಿಜಯನ ಬದಲಾವಣೆ ಮಾಡ್ಬೇಕು ಅಂತ ಹೇಳ್ತಾ ಇದೀವಿ ಅನ್ನೋದನ್ನ ಅವ್ರ ಮುಂದೆ ಹೇಳ್ಬೇಕು. ಮತ್ತು ಸಮುದಾಯದ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಸಹಿತ ಆತಂಕಕ್ಕೆ ಒಳಗಾಗುವಂತ ಅಗತ್ಯ ಇಲ್ಲ. ಈ ಹಿಂದೆ ಯಡಿಯೂರಪ್ಪನವ್ರ ಹಿಂದೆ ಜೊತೆಯಲ್ಲಿ ಇಡೀ ಸಮುದಾಯ ಇತ್ತು, ಆದ್ರೆ ವಿಜೇಂದ್ರ ಅವ್ರ ಬೆನ್ನಿಗೆ ಸಮುದಾಯ ನಿಲ್ತಾ ಇಲ್ಲ. ಅವರು ಸಮುದಾಯದ ನಾಯಕರನ್ನ ಕಡೆಗಣಿಸಿರೋ ಕಾರಣಕ್ಕಾಗಿ ಅವ್ರ ಜೊತೆಯಲ್ಲಿ ಲಿಂಗಾಯತ ಸಮುದಾಯ ನಿಲ್ತಾ ಇಲ್ಲ ಅನ್ನೋ ವಿಚಾರವನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳಿ ಲಿಂಗಾಯತ ಸಮುದಾಯದ ನಾಯಕರುಗಳೇ ಪ್ರತ್ಯೇಕವಾಗಿ ರೆಬೆಲ್ಸ್ ಟೀಮ್ ಇದ್ದಾಗಿಯೂ ಸಹಿತ ಇದರಲ್ಲಿ ರಮೇಶ್ ಜಾರಕಿಹೊಳಿನೋ ಅಥವಾ ಇನ್ನೊಬ್ರು ಯಾರು ಬರಲ್ಲ, ಕೇವಲ ಲಿಂಗಾಯತ ಸಮುದಾಯದ ನಾಯಕರುಗಳು ಮಾತ್ರ ಇವ್ರ ಜೊತೆಯಲ್ಲಿ ಒಂದು ಟೀಮ್ ಮಾಡ್ಕೊಂಡು ಹೋಗಿ ಅಮಿತ್ ಶಾ ಅವ್ರನ್ನ ಮತ್ತು ಇನ್ನುಳಿದ
ನಾಯಕರನ್ನ ಭೇಟಿ ಮಾಡಬೇಕು ಅನ್ನೋಂಥ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ. ಇನ್ನೊಂದು ಕಡೆಯಲ್ಲಿ ಉಳಿದಂತ ಎಲ್ಲ ನಾಯಕರುಗಳು ಇನ್ನೊಮ್ಮೆ ಸೇರಿ ಉಳಿದ ನಾಯಕರುಗಳನ್ನ ಭೇಟಿ ಮಾಡೋದು. ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ, ಈಗಾಗಲೇ ಅವರಿಗೂ ಒಂದಿಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. BL ಸಂತೋಷ್ ಅವರಿಗೂ ವಿಚಾರಗಳನ್ನು ತಿಳಿಸಿದ್ದಾರೆ. ಹೀಗೆ ದೆಹಲಿಯಲ್ಲಿ ಸಿಕ್ಕಿರುವಂತಹ ಬಹುತೇಕ ನಾಯಕರುಗಳಿಗೆ ತಮ್ಮ ವಿಚಾರವನ್ನ, ತಮ್ಮ ಒಂದು ಆಗ್ರಹವನ್ನ ತಲುಪಿಸುವಂತಹ ಕೆಲಸಗಳನ್ನ ಮಾಡಿದ್ದಾರೆ. ಹೀಗಾಗಿ ರೆಬೆಲ್ ಟೀಮ್ ಆ ಕಡೆಯಲ್ಲಿ ದೆಹಲಿಯಲ್ಲಿ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಇದಕ್ಕೆ ಕೌಂಟರ್ ಕೊಡಬೇಕು. ಈ ಕಡೆಯಿಂದ ವಿಜೇಂದ್ರ ಅವ್ರ ಕಡೆಯಿಂದ ಯಾವುದೇ ರೀತಿ ಕೇವಲ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ ಬಿಟ್ರೆ ಅವ್ರ ಕಡೆಯವರಿಂದ ಏನೂ ಆಗಿಲ್ಲ ಅನ್ನೋದಾಗಬಾರದು ಅನ್ನೋ ಕಾರಣಕ್ಕಾಗಿ ಇವತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಮನೆಯಲ್ಲಿ ಇವರೆಲ್ಲ ಸಭೆ ಸೇರ್ತಾ ಇದ್ದಾರೆ. ರೇಣುಕಾಚಾರ್ಯ ಸೇರಿದಾಗಿ ಇನ್ನುಳಿದ ನಾಯಕರುಗಳೆಲ್ಲ ಸಭೆ ಸೇರ್ತಾ ಇದ್ದಾರೆ. ಸಭೆ ಸೇರಿ ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು, ಯತ್ನಾಳ್ ಅವ್ರ ಟೀಮ್ ವಿರುದ್ಧ ಮತ್ತೆ ಏನ್ ಮಾಡ್ಬೇಕು, ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋ ಕುರಿತಾಗಿ ಚರ್ಚೆ ಮಾಡ್ತಾರೆ. ದೆಹಲಿಗೆ ತಾವು ಹೋಗ್ಬೇಕು ಅನ್ನೋಂತ ಒಂದು ಪ್ಲಾನ್ ಅನ್ನ ರೂಪಿಸುವಂತ ಸಾಧ್ಯತೆ ಇದೆ. ಆ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡು ಇವತ್ತು ಮಾಧ್ಯಮ ಜೊತೆನೂ ಕೂಡ ಮಾತಾಡ್ಲಿಕ್ಕಿದ್ದಾರೆ. 11 ಗಂಟೆ ಅಷ್ಟೊತ್ತಿಗೆ ಮಾಧ್ಯಮಕ್ಕೂ ಕೂಡ ಮಾತಾಡ್ಲಿಕ್ಕಿದ್ದಾರೆ. ಮತ್ತು ಒಟ್ಟಾರೆಯಾಗಿ ಈ ಎರಡೂ ಕಡೆಯಿಂದನೂ ನಾವೇ ಗೆಲ್ಲಬೇಕು ಅನ್ನೋಂತ ಜಿದ್ದಾಜಿದ್ದಿನ ಹೋರಾಟ ಶುರುವಾಗಿದೆ. ದೆಹಲಿಯಲ್ಲಿ ಅವರು ಬೀಳ್ಬಿಟ್ಟಿದ್ದಾರೆ. ಅವ್ರು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ, ಅವರಿಗೆ ಕೌಂಟರ್ ಕೊಡ್ತಾ ಇರುವಂತ ಇನ್ನೊಂದು ಟೀಮ್ ವಿಜೇಂದ್ರ ಅವರ ಬೆಂಬಲಿಗರ ಟೀಮ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ಹೇಳಬೇಕು. ಮಧು. ಎಸ್, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಒಟ್ಟಾರೆಯಾಗಿ ನಮ್ಮ ಪ್ರತಿನಿಧಿ ಹೇಳಿದಂತೆ ಕಾಲವೇ ಉತ್ತರವನ್ನು ಕೊಡಬೇಕು. ಕಾದು ನೋಡೋಣ ಇವತ್ತು ಏನೆಲ್ಲ ಬೆಳವಣಿಗೆಗಳಾಗಲಿದೆ. ಒಂದು ಕಡೆ ಇವತ್ತು ಇಲ್ಲಿ ರಾಜ್ಯದಲ್ಲಿ BYV ಬಣ ಸಭೆಯ ಅಪ್ಡೇಟ್ಸ್ ಇರಬಹುದು. ಹಾಗೆ ದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಲಿದೆ, ಇವತ್ತು ವರಿಷ್ಠರನ್ನ ಭೇಟಿ ಮಾಡ್ತಾರಾ, ವರಿಷ್ಠರ ನಿಲುವೇನಾಗಿರುತ್ತೆ, ಹಾಗೆ ಅಭ್ಯರ್ಥಿಗಳು ಯಾರ್ಯಾರ ಹೆಸರನ್ನ ಘೋಷಣೆ ಮಾಡ್ತಾರೆ ಅನ್ನೋದರ ಕುರಿತು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.